ಈ ಕಡೆಯಿಂದ ಲೇಟೆಸ್ಟ್ ಆಗಿ ಫೈನಲಿ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಷ್ಟು ದಿನದಿಂದ ವೇಟ್ ಮಾಡ್ತಿದ್ರಿ ನೀವೆಲ್ಲರೂ ಕೂಡ ಈ ಒಂದು ಅಪ್ಡೇಟ್‌ಗೆ. ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೀಟ್ ಸ್ಟೂಡೆಂಟ್ಸ್‌ಗೂ ಕೂಡ ಕೆಲವು ಅಪ್ಡೇಟ್ಸ್‌ಗಳು ಕೂಡ ಇದೆ. ನಿಮ್ಮ ನೀಟ್ ರಿಸಲ್ಟ್ ಯಾವಾಗ ಬರ್ಬೋದು? ಏನಾದ್ರು ಕೋರ್ಟಲ್ಲಿ ಇನ್ನೂ ಸ್ಟೇ ಇದೆಯಾ? ಎಲ್ಲದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್‌ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ ಅನ್ನೋ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗ್ಬೋದು ಅನ್ನೋದನ್ನ ಅಪ್ರೋಕ್ಸ್ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇವಾಗ ನಿಮಗೆ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ನಿಮಗೆ ಕೆ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ನೀಟ್ ಸ್ಟೂಡೆಂಟ್ಸ್‌ಗೆ ಏನೊಂದು ಅಪ್ಡೇಟ್ ಬಂದಿದೆ ಎನ್ ಟಿ ಎ ಕಡೆಯಿಂದ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆ.ಸಿ.ಟಿ ಸ್ಟೂಡೆಂಟ್ಸ್‌ಗೆ ಬಂದಿರುವಂತಹ ಅಪ್ಡೇಟ್ ಏನಿದೆ ಅಂದ್ರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಸ್ಪಾಟ್ ರ್ಯಾಂಕಿಂಗ್ ರಿಸಲ್ಟ್‌ಗೋಸ್ಕರ. ಸ್ಪಾಟ್ ರ್ಯಾಂಕಿಂಗ್ ರಿಸಲ್ಟ್ ಏನಕ್ಕೆ ಅನೌನ್ಸ್‌ಮೆಂಟ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಮತ್ತೆ ಸೆಕೆಂಡ್ ಪಿ.ಯು.ಸಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಎಲ್ಲರನ್ನ ಕೂಡ ನಾವು ಅಪ್ಡೇಟ್ ಮಾಡ್ತಾ ಇದೀವಿ. ಅದರಿಂದ ಟೈಮ್ ಕನ್ಸ್ಯೂಮ್ ಆಗಿದೆ. ಮತ್ತೆ ಇವಾಗ ಒಂದು ಸ್ಪಾಟ್ ರ್ಯಾಂಕಿಂಗ್ ರಿಸಲ್ಟ್‌ನ ಇವಾಗ ನಾಳೆ ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್‌ಮೆಂಟ್‌ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್‌ನ ಕೊಟ್ಟಿದ್ದಾರೆ. ನಾಳೆ ಜೂನ್ 2ನೇ ತಾರೀಕು ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ರಿಸಲ್ಟ್ ಬರುತ್ತೆ. ವೇಟ್ ಮಾಡಿ. ಸರಿನಾ? ಇವಾಗ ಎನ್.ಟಿ.ಎ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಏನಿದೆ ಅಂದ್ರೆ ಇವಾಗ ನಿಮ್ಮ ನೀಟ್ ರಿಸಲ್ಟ್‌ಗೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಕೆಲವು ಪ್ರೋಸೆಸ್ ಆಗಬೇಕು. ನಿಮ್ಮ ಕೀ ಆನ್ಸರ್ ರಿಲೀಸ್ ಆಗಬೇಕು. ಮತ್ತೆ ಓಮಿ ಶೀಟ್ ರಿಲೀಸ್ ಆಗಬೇಕು. ಮತ್ತೆ ಅದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ನೀವು ಚಾಲೆಂಜ್ ಮಾಡಬಹುದಾಗಿರುತ್ತೆ. ಈ ಒಂದು ಪ್ರಕ್ರಿಯೆ ಎಲ್ಲ ಈ ವಾರದಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ನೀಟ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ ಇಲ್ಲಿ ನಿಮಗೆ ಮದ್ರಾಸ್ ಹೈಕೋರ್ಟ್ ಇಂದ ನಿಮ್ಮ ನೀಟ್ ರಿಸಲ್ಟ್‌ಗೆ ಯಾವುದೇ ತರಹದ ಸ್ಟೇ ಇಲ್ಲ. ಆದ್ರೆ ಚೆನ್ನೈ ಹೈಕೋರ್ಟ್ ನಿಮ್ಮ ನೀಟ್ ರಿಸಲ್ಟ್ ಸ್ಟೇ ಬಗ್ಗೆ ಇನ್ನೂ ಯಾವುದೇ ತರಹದ ಫೈನಲ್ ವರ್ಡಿಕ್ಟ್‌ನ ಹೊರಡಿಸಿಲ್ಲ. ಅದರಿಂದ ನೀಟ್ ರಿಸಲ್ಟ್ ಡೇಟ್ 100% ಕನ್ಫರ್ಮ್ ಅಂತ ಹೇಳಕ್ಕಾಗಲ್ಲ. ಜೂನ್ 14ನೇ ತಾರೀಕು. ಸ್ವಲ್ಪ ನೀವು ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ಕೋರ್ಟ್ ಏನ್ ಹೇಳುತ್ತೆ ಅಂತ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್‌ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಅಪ್ಡೇಟ್ಸ್ ಇದೆ ಅಂತ ತಿಳಿಸಿ. ಮತ್ತೆ ಪೇಯ್ಡ್ ಕೌನ್ಸೆಲಿಂಗ್ ಮೆಂಬರ್‌ಶಿಪ್ ಬೇಕು ಅಂದ್ರೆ ಮಾತ್ರ ಈ ಒಂದು ನಂಬರ್‌ಗೆ ವಾಟ್ಸ್ಆಪ್ ಮಾಡಿ. ಕಾಲೇಜ್ ಲಿಂಕ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಚೆಕ್ ಮಾಡಿ. ಥ್ಯಾಂಕ್ ಯು.